ನಾನು ನಿತಿನ್ ಆಚಾರ್ಯ ಪಡುಬಿದ್ರೆ, ಯಕ್ಷಗಾನ ಕಲಾವಿದ, ಸಸ್ಯತ್ವ ಮೇಳ. 5 ವರ್ಷದಿಂದ ಕೊರೋನಾ ಟೈಮಲ್ಲಿ ಕಷ್ಟ ಇತ್ತು. ಸಚಿನ್ ಅನ್ನೋ ವ್ಯಕ್ತಿ ಹತ್ರ ತಗೊಂಡಿದ್ದೇನೆ ಹಣ 1.85 ತಗೊಂಡಿದ್ದೇನೆ. ಅದಕ್ಕೆ 1 ವರ್ಷ ಬಡ್ಡಿ ಕಟ್ಟಿದ್ದೇನೆ. ಬಡ್ಡಿ ಕಟ್ತಾ ಇದ್ದೇನೆ. ಸಚಿನ್ ಅಮೀನ್ ಅಂತ ಬಡ್ಡಿ ಉದ್ಯಾವರದಲ್ಲಿ ಇರೋದು. ಅಲ್ಲೇ ಇರೋದು. ಫೈನಾನ್ಸ್ ಅಲ್ಲ, ಕೈ ಸಾಲ ಬಡ್ಡಿಗೆ ಅಂತ ತಗೊಂಡದ್ದು. ಅದಕ್ಕೆ ಬಡ್ಡಿ ಕಟ್ತಿದ್ದೆ 20% ಬಡ್ಡಿ. 20% ಒಪ್ಪಿಕೊಂಡೆ ತಗೊಂಡದ್ದು. ಫೈನಾನ್ಸಲ್ಲಿ ಕಟ್ತಾ ಇದ್ದೆ ನಾನು ಹಣ. ಮತ್ತೆ ನನಗೂ ಅನಿವಾರ್ಯತೆ ಇತ್ತು, ಅವನಿಗೆ ಅನಿವಾರ್ಯತೆ ಇತ್ತು. ಹಾಗೆ ಚಿನ್ನ ಇಟ್ಟು ಕೊಟ್ಟಿದ್ದ. ಅದನ್ನು ಹಿಂದೆ ಕೊಟ್ಟಿದ್ದೇನೆ ನಾನು. 4.5 ಲಕ್ಷಕ್ಕೆ ಬಡ್ಡಿ ತಗೊಳ್ತಿದ್ದ. ನಾನು ಅದನ್ನು ಯಾರ ಹತ್ರ ಕೂಡ ಹೇಳಿಲ್ಲ. ನಾನು ಹೆದರಿ ಮುಚ್ಚಿಟ್ಟೆ. ಯಾಕಂದರೆ ಜೀವ ಬೆದರಿಕೆ ಇತ್ತು, ತುಂಬ ಹೊಡಿದ್ದೇನೆ ಅಂತ ಹೇಳ್ತಿದ್ದ, ಅಷ್ಟೆಲ್ಲ ಮಾಡ್ತಿದ್ದ. 4 ವರ್ಷದಲ್ಲಿ ಕೊಟ್ಟು ಸಂಬಂಧದವರದ್ದು, ಅಕ್ಕನವರದ್ದು ಎಲ್ಲ ತಗೊಂಡು 22 ಲಕ್ಷದ ಅವನಿಗೆ ಕೊಟ್ಟಿದ್ದೇನೆ ನಾನು. ಅದಕ್ಕೆ ದಾಖಲೆ ಉಂಟು. ನಾನು ಕೊಟ್ಟದಕ್ಕೆ ಗೂಗಲ್ ಪೇಯಲ್ಲಿ ಕೊಟ್ಟದಲ್ಲಿ ಮತ್ತು ಟ್ರಾನ್ಸ್ಫರ್ ಮಾಡಿದ ಎಲ್ಲ ದಾಖಲೆ ಉಂಟು. ಅಷ್ಟು ಕೊಟ್ಟ ಮೇಲೆ ಕೂಡ ಇನ್ನೂ 19 ಲಕ್ಷ ಕೊಡಬೇಕು ಅಂತ ಹೇಳ್ತಿದ್ದಾನೆ. ಅದರಲ್ಲಿ 3.5 ಲಕ್ಷದ ಅವನ ಚಿನ್ನ ಉಂಟು. 3.5 ಲಕ್ಷ ಚಿನ್ನದಲ್ಲಿ 1 ಲಕ್ಷ ನಾನು ನನಗೆ ಅಂತ ತಗೊಂಡದ್ದು. ಅದು ನಾನು ಕೊಟ್ಟ ಬಡ್ಡಿಯಲ್ಲಿ ತೀರಿದೆ. ಆದರೂ ಕೂಡ ಒಟ್ಟಿಗೆ ಎಷ್ಟು ಬಡ್ಡಿ ಕಟ್ಟಿದ್ದೀರಿ ಈಗ ನೀವು? ನಾನು ಒಟ್ಟಿಗೆ 25 ಲಕ್ಷ ತನಕ ಕಟ್ಟಿದ್ದೇನೆ. ತಗೊಂಡದ್ದು ಎಷ್ಟು ಹಣ? 1.85. ಮೊನ್ನೆ ಎಂತ ಆಯ್ತು ಹೇಳಿ? ಮೊನ್ನೆ ಏನಾಯಿತು ಅಂತ ಹೇಳಿದರೆ, ನಾನು ಕೂಡ ಕೊಡ್ತೇನೆ ಅಂತ ಹೇಳಿ ಡಿಲೇ ಮಾಡ್ತಿದ್ದೆ. ಕೊಡ್ಲಿಕ್ಕೆ ಆಗಲಿಲ್ಲ ನನಗೆ. ಅವನಿಗೆ ಇವನು ಕೊಡುವುದಿಲ್ಲ ಅಂತ ಗೊತ್ತಾಗಿ ನನ್ನನ್ನು ಫಾಲೋ ಮಾಡಿಕೊಂಡು ಪಡುಬಿದ್ರಿಗೆ ಬಂದವ ಕಾರಲ್ಲಿ ಹಾಕೊಂಡು ಅವ ಮತ್ತೆ ಅವನ ಅಪ್ಪ ಮತ್ತೊಬ್ಬ ಡ್ರೈವರ್ ಹೆಸರೆಂತ ಕುಶಾಲ್ ಅಂತ ಮನೆಗೆ ಕರ್ಕೊಂಡು ಹೋಗಿ ಕಂಬಳದ ಎಮ್ಮೆಗೆ ಹೊಡೆಯುವ ಬೆತ್ತದಲ್ಲಿ ಹಿಗ್ಗಮಗ ಹಾಕಿದ್ರು. ಹೇಳಿಕ್ಕಾಗದಾಗೆ ಹಾಕಿದ್ರು. ಸರಿ ಹೊಡೆದ್ರು. 3 ಜನ ಹೊಡೆದ್ರು. ಒಬ್ಬ ಮಧ್ಯಾಹ್ನ 1 ಗಂಟೆಯಿಂದ 6 ಗಂಟೆ ತನಕ ಹೊಡೆದಿದ್ದಾರೆ. ಹೊಡೆದು ಆಮೇಲೆ ನಾನು ಯಕ್ಷಗಾನಕ್ಕೆ ಹೋಗಿದ್ದೇನೆ. ಯಾರತ್ರ ಕೂಡ ಅವರ ಮನೆಗೆ ಕರ್ಕೊಂಡು ಹೋಗಿ ಅವನ ಮನೆಯಲ್ಲಿ ಹೊಡೆದಿದ್ದಾರೆ. ಆಮೇಲೆ ಅವನ ಅಪ್ಪ ಮತ್ತೊಬ್ಬ ಯಾರೋ ಫೈನಾನ್ಸ್ ಅವನ ಹೆಸರು ಗೊತ್ತಿಲ್ಲ, ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್. ಅವನು ಕೂಡ ಹೊಡೆದಿದ್ದಾನೆ. 3 ಜನ ಸೇರಿ ಹೊಡೆದಿದ್ದಾರೆ. ಅವನ ಅಮ್ಮ ತಡೆದಿದ್ದಾರೆ. ಪಾಪ ಅವರಿಗೂ ಸ್ವಲ್ಪ ಪೆಟ್ಟು ಬಿದ್ದಿದೆ. ಆಮೇಲೆ ಅಲ್ಲಿಂದ ನಾನು ತಪ್ಪಿಸ್ಕೊಳ್ಬೇಕಲ್ಲ ಹೇಗಾದ್ರೂ. ನಾನು ಕೊಡ್ತೇನೆ ಅಂತ ರಿಕ್ವೆಸ್ಟ್ ಮಾಡಿದೆ. ಹಾಗಾದ್ರೆ ನಮಗೆ ಬಾಂಡಲ್ಲಿ ಬರೆದು ಕೊಟ್ಕೊಳ್ಬೇಕು ಅಂತ ಹೇಳಿ ಬಾಂಡ್ ತಗೊಂಡು ಅದರಲ್ಲಿ ಸೈನ್ ಮಾಡಿಸಿದ್ರು. ನಾನು ಇಷ್ಟು ಲಕ್ಷ ಕೊಡ್ಲಿಕ್ಕೆ ಉಂಟು, ಇಷ್ಟು ಚಿನ್ನ ಕೊಡ್ಲಿಕ್ಕೆ ಉಂಟು, ಬರ್ತಕೊಂಡ್ರು. ಆಮೇಲೆ ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿ ಹೆದರಿಸಿ ವಿಡಿಯೋ ಮಾಡಿದ್ದಾರೆ. ಇದರಿಂದ ಹುಡುಕು ಜನಿ ನಾನು. ಆಮೇಲೆ ಅದನ್ನೆಲ್ಲ ವಿಡಿಯೋ ಮಾಡಿಸಿ ನನ್ನನ್ನು ಪಡುಬಿದ್ರಿ ತನಕ ಬಿಟ್ಟ. ಆಮೇಲೆ ನಾನು ಅಲ್ಲಿಂದ ಯಕ್ಷಗಾನಕ್ಕೆ ಹೋದೆ. ಆಮೇಲೆ ಮನೆಗೆ ಹೋದೆ. ಆಮೇಲೆ ಮನೆಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಯ್ತಾ ನಿಮ್ಗೆ? ಇಲ್ಲ, ಏನು ಕೊಡ್ಲಿಲ್ಲ ನನಗೆ. ಬೈಕನ್ನು ಬಿಡ್ಲಿಕ್ಕೆ ಕಷ್ಟ ಆಗಿತ್ತು. ಮರುದಿವಸ ಮನೆಯವರಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಹೇಗೂ ಮನೆಗೂ ಬಂದಿದ್ದ ಮರುದಿವಸ. ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಸ್ಟೇಷನ್ಗೆ ನಾನು ಹೆದರಿ ಕೊಡ್ಲಿಲ್ಲ. ಕೊಟ್ರೆ ನನ್ನನ್ನು ಬಿಡುದಿಲ್ಲ ಅಂತ. ಜೀವ ಬೆದರಿಕೆ ಹಾಕಿದ್ದೇನೆ. ತುಂಬಾ ಸರಿ ಹಾಕಿದ್ದಾನೆ. ತುಂಬಾ ವರ್ಷದಿಂದ ಜೀವ ಬೆದರಿಕೆ ಹಾಕಿದ್ದಾನೆ. ಮನೆಗೆ ಬಂದವರು ನನ್ನ ಆ ದಿನ ಕೊಲ್ಬೇಕು ಅಂತಲೇ ಬಂದದವರು. ನೀನು ಕೊಡುದಿಲ್ಲ ಹಣ, ಕೊಲ್ಬೇಕು ಅಂತ ಬಂದದ್ದು. ಮೀಟರ್ ಬಡ್ಡಿ ಇದು ಇವ್ರದ್ದು. ಮೀಟರ್ ಬಡ್ಡಿ ಚಕ್ರವಾಡಿ ಎಲ್ಲ ತಗೊಳ್ತಿದ್ದಾರೆ. ಒಟ್ಟಿಗೆ 23 ಲಕ್ಷ ಕೊಟ್ಟಿದ್ದೀರಾ ಈಗ? ಕೊಟ್ಟಿದ್ದೇನೆ ನಾನು. ನಿಮ್ಮ ಹತ್ರ ಪ್ರೂಫ್ ಇದೆ ನನ್ನ ಹತ್ರ. ಆಮೇಲೆ ಮನೆಯವರೆಲ್ಲ ಸೇರಿ ಕಂಪ್ಲೇಂಟ್ ಮಾಡುವಂತ ಹೇಳಿದ್ರು. ಹೆದರಿದೆ ನಾನು. ಆದ್ರೂ ಕೂಡ ಧೈರ್ಯದಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿದ ನಂತರ FIR ಎಲ್ಲ ಆಯಿತು. ಇನ್ನು ಎಲ್ಲ ಸಂಘಟನೆಯವರು ಬಂದಿದ್ದಾರೆ. ದೇವರ ದಯದಲ್ಲಿ ನಮ್ಮ ಬಾಂಧವರು, ವಿಶ್ವಕರ್ಮ ಬಾಂಧವರು ಕೂಡ ಬಂದಿದ್ದಾರೆ. ವಿಶ್ವಕರ್ಮ ಸಂಘಟನೆಯವರು ಕೂಡ ಬಂದಿದ್ದಾರೆ. 12 ಗಂಟೆ ರಾತ್ರಿ ತನಕ ನಾನು ಪಡುಬಿದ್ರಿಯಲ್ಲಿ ಯಕ್ಷಗಾನ ಕ್ಲಾಸ್ ಮಾಡುವವ. ನನಗೆ ಮಕ್ಕಳ ತಂದೆಯವರು ತುಂಬಾ ಮಂದಿ ಬಂದಿದ್ದಾರೆ. ಹೇಳಿ ನೀವು ಬಂದಿದ್ದಾರೆ. ಯಾರು ಬಿಟ್ಟಾಕುದಿಲ್ಲ ಅಂತ ನನ್ಗೆ ಗೊತ್ತುಂಟು. ನನಗೆ ನ್ಯಾಯ ಸಿಗ್ಬೇಕಷ್ಟೇ. ನಾನು ಮಾಡಿದ ತಪ್ಪು ಅಂತ ಹೇಳಿದ್ರೆ ನಾನು ಯಾರ ಹತ್ರ ಕೂಡ ಹೇಳಿಲ್ಲ. ಮುಚ್ಚಿಟ್ಟೆ, ಹೆದರಿ ಮುಚ್ಚಿಟ್ಟು. 2 ವರ್ಷದ ಹಿಂದೆ ಕಂಪ್ಲೇಂಟ್ ಕೊಡ್ತಿದ್ರೆ ನಂದು ಎಷ್ಟೋ ಲಕ್ಷ ಉಳಿತಿತ್ತು. ನನ್ಗಿನ್ನು ನ್ಯಾಯ ಬೇಕಷ್ಟೇ. ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.